ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ರಾಜ್ಯದ ಮಹಿಳಾ ಸಚಿವರಿಗೆ ಅನ್ಯಾಯವಾಗಿದೆ. ಎನ್ಕೌಂಟರ್ ಅನ್ನುವುದಕ್ಕೆ ನಾಚಿಕೆ ಆಗಲ್ವಾ? ರಾಜ್ಯದ ಜನ ಚೀಮಾರಿ ಹಾಕುವ ಭೀತಿಯಿಂದ ಕೇಸ್ ಉಲ್ಟಾ ಹೊಡೆದಿದ್ದಾರೆ. ಸಿಟಿ ರವಿ ವಿರುದ್ಧ ಕಾನೂನು ಹೋರಾಟ ಮುಂದುವರಿಸುತ್ತೇನೆ ಎಂದು ಸಿಟಿ ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಪಕ್ಷವನ್ನು ಬೈದುಕೊಳ್ಳುವುದಲ್ಲ, ಅದರಲ್ಲಿರುವ ಧೃತರಾಷ್ಟ್ರರಂತವರನ್ನ ಬೈಯಬೇಕು. ಬಿಜೆಪಿಯಲ್ಲಿ ಧೃತರಾಷ್ಟ್ರರು ಹೆಚ್ಚಾಗಿದ್ದಾರೆ. ಯಾವ ಕಾರಣಕ್ಕೆ ಪ್ರಕರಣ ಆಯಿತು ಅದನ್ನ ಮಾತನಾಡಿ. ಜೈಕಾರ ಹಾಕಿಸಿಕೊಂಡು ಮೆರವಣಿಗೆ ಮಾಡಿಸಿಕೊಳ್ಳುತ್ತೀರಿ. ನಾಚಿಕೆಯಾಗಲ್ವಾ ನಿಮ್ಗೆ? ಒಂದು ವೇಳೆ ಮೋದಿ ಕಾಲಾವಕಾಶ ಕೊಟ್ರೆ ಭೇಟಿ ಮಾಡುತ್ತೇನೆ. ನಾನು ಸುಮ್ಮನೆ ಕೂರುವ ಮಾತೇ ಇಲ್ಲ. ಚೆನ್ನಮ್ಮನ ನಾಡಿನ ಮಹಿಳಾ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ ಎಂದು ಸಿಟಿ ರವಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹರಿಹಾಯ್ದರು. ಇದು ನನ್ನೊಬ್ಬಳ ಪ್ರಶ್ನೆ ಅಲ್ಲ, ಇಡೀ ದೇಶದ ಹೆಣ್ಮಕ್ಕಳ ಪ್ರಶ್ನೆ. ಯಾಕಂತಂದ್ರೆ ರಾಜಕಾರಣದಲ್ಲಿ ನಮ್ಮನ್ನ ಹಿಂದಕ್ಕೆ ಸರಿಸಬೇಕು ಅಂತಂದ್ರೆ, ನಮ್ಮ ಆತ್ಮಸ್ಥೈರ್ಯವನ್ನ ಕುಗ್ಗಿಸ್ಬೇಕು ಅಂತಂದ್ರೆ, ಇಂಥ ಪ್ರತಿ ಗೆಟ್ಟಂತವ್ರು, ಮಾನ ಮರ್ಯಾದೆ ಇಲ್ಲದಂತವ್ರು ಇಂಥ ಮಾತನ್ನ ಮಾಡಿ ನಮ್ಮ ಒಂದು ಹೆಜ್ಜೆಯನ್ನ ಹಿಂದೆ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ನಾವು ಇದಕ್ಕೆ ಹೆದರ್ತೀವಿ, ನಾವಿದ್ರಿಂದ ಮನೆಯಲ್ಲಿ ಕೂತ್ಕೊಳ್ತೀವಿ, ನಾವಿದ್ರಿಂದ ನೊಂದ್ಕೊಳ್ತೀವಿ ಅಂತ. ಅದು ನಿಮ್ಮ ಭ್ರಮೆ, ಬಿಟ್ಬಿಡಿ. ಅದೆಲ್ಲ ಅವ್ರಿಗೆ ಬರೀ ಒಂದು ವಾಕ್ಯ. ಅದು ಬೇಟಿ ಬಚಾವೋ ಆಗ್ಲಿ, ಬೇಟಿ ಪಡಾವೋ ಆಗ್ಲಿ, ಅದೆಲ್ಲ ಒಂದು ವಾಕ್ಯ. ಅದನ್ನ ಬಿಟ್ರೆ ಏನಿಲ್ಲ. ಇವತ್ತು ಇಡೀ ಬಿಜೆಪಿಗರನ್ನ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ, ನಾನು ಕೆಲವು ಬಾರಿ ಹೇಳ್ತಾ ಇದ್ದೆ, ಪಕ್ಷನ್ ಬೇಯಕ್ ಹೋಗ್ಬೇಡ್ರಿ, ಪಕ್ಷದಲ್ಲಿರುವಂತ ವ್ಯಕ್ತಿಗಳಿಂದ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ. ಇವತ್ತು ಇಡೀ ಬಿಜೆಪಿನಲ್ಲಿರೋರು ಎಲ್ಲರೂ ಇಂಥವ್ರನೆ, ಎಲ್ಲರೂ ಧೃತರಾಷ್ಟ್ರನೇ. ಅಲ್ಲಿ ಇದ್ದಂತವ್ರು ಪ್ರತಿಯೊಬ್ರು ಕೇಳಿದ್ದಾರೆ, ನನಗೆ ಅನ್ನಂತ ಮಾತನ್ನ ಪ್ರತಿಯೊಬ್ರು ಕೇಳಿದ್ದಾರೆ. ನಿಮ್ ಪರವಾಗಿ ಯತೀಂದ್ರ ಮತ್ತೆ ಇನ್ನೊಬ್ರು ಯಾರೋ ಎಲ್ಲರೂ ನನ್ನ ಪರವಾಗಿದಾರ್ರಿ. ಬಿಜೆಪಿ ಮೆಂಬರ್ ಇರ್ಲಿಲ್ವಾ ಅಲ್ಲಿ? ಅಂದ್ರೆ ಇದ್ರ ರವಿಕುಮಾರ್ ಅವರಿದ್ರು, ಸರ್ವಣ ಅವರಿದ್ರು, ಜೆಡಿಎಸ್ ಅವರಿದ್ರು. 4 ಜನ ನನಗೆ ಸ್ವಂತ ಬಂದು ಸಾರಿ ಕೇಳ್ಕೊಂಡು ಹೋಗಿದ್ದಾರೆ. ಪಾಪ ನಾನು ಅವ್ರ ಹೆಸರು ಹೇಳಕ್ ಬರೋದಿಲ್ಲ. ಅವ್ರು ಬಂದು ನನಗೆ ಸಾರಿ ಕೇಳ್ಕೊಂಡು ಹೋಗಿದ್ದಾರೆ. ಅವತ್ತು ಎದ್ದು ಅಲ್ಲೇನೆ ಮಾಡಬೇಕಾಗಿತ್ತು. ನನಗೆ ಶಾಕ್ ಆಯ್ತು ಅಂತ ನಾನು ಗರ ಬಡದ ಕೂತ್ಕೊಂಡೆ ಅಷ್ಟೇ. 2 ದಿನ ಬೇಕಾಯ್ತು ನನಗೂ ಕೂಡ, ಏನು ಎಂತ ಪರಿಸ್ಥಿತಿ ಅಂತ. ರಾಜಾರೋಷವಾಗಿ ಓಡಾಡ್ತಾ ಇದ್ದೀರಾ, ತಮಗೆ ಅಭಿನಂದನೆಗಳು. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ನೆ ಕೂರುವಂತ ಮಹಿಳೆ ಅಲ್ಲ. ಈ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದ್ದೀರಾ. ಖಂಡಿತವಾಗ್ಲೂ ನಾನು ಹೋರಾಟ ಮಾಡ್ತೀನಿ. ನನಗೆ ನ್ಯಾಯ ಸಿಕ್ಕುವವರೆಗೂ ಹೋರಾಟ ಮಾಡ್ತೀನಿ. ನೀವೊಬ್ಬರು ಸಚಿವರು, ಜೊತೆಗೆ ನಿಮಗೆ ಬಹಳಷ್ಟು ಏನಂತಂದ್ರೆ ನಿಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನೀವು ಕೇಸನ್ನು ದಾಖಲು ಮಾಡ್ತೀವಿ. ಅಂತ ಸಂದರ್ಭದಲ್ಲಿ ಇಡೀ ರಾಜ್ಯ ನಿಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿ ನಿಲ್ಲಬೇಕು. ಖಂಡಿತವಾಗ್ಲೂ ಪ್ರತಿಯೊಬ್ರು ನನ್ನ ಬೆನ್ನಿಗಿದ್ದಾರೆ. ನಾವೆಲ್ಲರೂ ಇವತ್ತು ಬ್ಯುಸಿ ಯಾಕಾಗಿದ್ದೀವಿ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತು. ಕೆಲವೊಬ್ರು ಮಂಡ್ಯ ಒಂದು ನಮ್ಮ ಕನ್ನಡ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಬ್ಯುಸಿ ಆದ್ರೆ, ನಾವೆಲ್ಲ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದೀವಿ. ಪ್ರತಿಯೊಬ್ರು ಕೂಡ ಇವತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಹಿಡ್ಕೊಂಡು ನನಗೆ ಫೋನ್ ಮಾಡಿ ನನಗೆ ಸಾಂತ್ವನ ಹೇಳಿದ್ದಾರೆ. ನಮ್ಮ ಜನರಲ್ ಸೆಕ್ರೆಟರಿ ಅವರು ಸುರ್ಜೇವಾಲಾ ಅವರು ನಿರಂತರವಾದಂತ ನನ್ನ ಸಂಪರ್ಕದಲ್ಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದ್ರು, ಮೊನ್ನೆ ಫೋನ್ ಮಾಡಿದ್ರು, ನನಗೆ ಸಾಂತ್ವನ ಹೇಳುವಂತ ಕಾರ್ಯ ಮಾಡಿದ್ದಾರೆ. ಪ್ರತಿಯೊಬ್ಬ ಮುಖಂಡರು, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಪರವಾಗಿದ್ದಾರೆ. ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಎಂಎಲ್ಸಿ ಸಿಟಿ ರವಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಸಂವಿಧಾನಕ ಮತ್ತು ಅವಹೇಳನಕಾರಿ ಮಾತುಗಳನ್ನಾಡಿದ್ದರು. ಆ ಸಂಬಂಧ ದೊಡ್ಡ ಹೋರಾಟ, 2 ಪಕ್ಷಗಳಲ್ಲಿ ಗಲಾಟೆ ನಡೆದಿದ್ದವು. ಇದೀಗ ಸಿಟಿ ರವಿ ಮಾತನಾಡಿರುವ ಆಡಿಯೋವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಡುಗಡೆ ಮಾಡಿದ್ದಾರೆ. ಗೂಡ್ಸ್ ಅನ್ನು ಹೊತ್ತೊಯ್ಯುತ್ತಿದ್ದ ಕ್ಯಾಂಟರ್ ಲಾರಿ ಪಲ್ಟಿಯಾಗಿರುವ ಘಟನೆ ತುಮಕೂರಿನ ಅಕ್ಕತಂಗಿ ಕೆರೆಯ ಬಳಿ ನಡೆದಿದೆ. ಲಾರಿಯಲ್ಲಿದ್ದ ಚಾಲಕ ಮತ್ತು ಕ್ಲೀನರ್ಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ.
ಸಿಟಿ ರವಿ ಅವರನ್ನ ಪೊಲೀಸರು ಫೇಕ್ ಎನ್ಕೌಂಟರ್ ಮಾಡುವ ಉದ್ದೇಶ ಹೊಂದಿದ್ದರು ಎನಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಅವಕಾಶ ಸಿಕ್ಕಿದ್ದರೆ ಅವರನ್ನ ಮುಗಿಸುತ್ತಿದ್ದರು ಅನಿಸುತ್ತದೆ. ಅಲ್ಲದೆ ಅವರನ್ನ ಏಕಾಂತ ಸ್ಥಳಗಳಿಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ. ನಮ್ಮ ಎಂಎಲ್ಸಿ ಕೇಶವ ಪ್ರಸಾದ್ ಕೂಡ ಅವರ ಹಿಂದೆಯೇ ಇದ್ದರು. ಇದು ದುರುದ್ದೇಶವಲ್ಲದೆ ಮತ್ತೇನಿಲ್ಲ ಎಂದಿದ್ದಾರೆ. ಶಿರಾ ತಾಲೂಕಿನ ಲಕ್ಕನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ 2004-5ನೇ ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಲಕ್ಕನಹಳ್ಳಿ ಬಸ್ ಸ್ಟ್ಯಾಂಡ್ನಿಂದ ಎಲ್ಲ ಶಿಕ್ಷಕರನ್ನ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಸ್ವಾಗತ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಖ್ಯ ಶಿಕ್ಷಕ ಜಯರಾಮಯ್ಯ ವಹಿಸಿಕೊಂಡಿದ್ದು, ಹಳೆ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಶಿಕ್ಷಕರ ಜೊತೆ ಹಾಡು ಹೇಳುತ್ತಾ ನೃತ್ಯ ಮಾಡಿ ಸಂತಸ ಪಟ್ಟರು. ಶಾಲಾ ಆವರಣದಲ್ಲಿ ಶಿಕ್ಷಕರು ಹಾಗೂ ಹಳೆ ವಿದ್ಯಾರ್ಥಿಗಳು ಸೇರಿ ನೆನಪಿನಾರ್ಥವಾಗಿ ಗಿಡ ನೆಟ್ಟರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎಚ್.ಬಿ. ತಿಪ್ಪಸ್ವಾಮಿ, ಜಿ. ಕರಿಯಣ್ಣ, ಜಿ.ಬಿ. ಶಿವರಾಜ್, ಕೆ.ಟಿ. ಶಿವಕುಮಾರ್, ಎನ್. ರಂಗನಾಥ್, ಜಯ ಕುಂದ್ರೀಲಾ, 2004-5ನೇ ಸಾಲಿನ ಅನೇಕ ವಿದ್ಯಾರ್ಥಿಗಳು ಶಿಕ್ಷಕರಿಂದ ಹಾಜರಿದ್ದರು. ನನ್ನ ಹತ್ರಕ್ಕೊಬ್ಬರನ್ನ ಕಳಿಸಿ ವಿಚಾರಿಸಿದ್ದಾರೆ ಅಂತಂದು ಹೇಳಿದ್ರೆ, ಲಕ್ಕನಹಳ್ಳಿ ಜನರ ಹೃದಯ ವೈಶಾಲ್ಯತೆ ಎಷ್ಟಿರಬಹುದು ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ಯಾರೇ ಹೆದರಿಸಿದ್ರು, ಏನೇ ಮಾಡಿದ್ರು ನಾನು ಲಕ್ಕನಹಳ್ಳಿಗೇನೆ ಟೀಚರ್ ಆಗಿ ಪೋಸ್ಟಿಂಗ್ ತಗೊಂಡು ಬಂದು. ನನ್ನ ಇನ್ನೊಂದು ಉದ್ದೇಶ ಏನಿತ್ತು ಅಂತಂದು ಹೇಳಿದ್ರೆ, ನನ್ನಿಂದ ಕನಸನ್ನು ಸಾಧನೆ ಮಾಡೋಕ್ಕಾಗಲಿಲ್ಲ, ಆ ಕನಸನ್ನು ನಮ್ಮ ಲಕ್ಕನಹಳ್ಳಿ ವಿದ್ಯಾರ್ಥಿಗಳು ಮಾಡಬೇಕು ಅನ್ನೋದಿತ್ತು. ಏನು ನನ್ನ ಕನಸಿತ್ತು ಅಂತಂದು ಹೇಳಿದ್ರೆ, ನನ್ನ ವಿದ್ಯಾರ್ಥಿಗಳು ದೇಶದ 400 ಜಿಲ್ಲೆಗಳಲ್ಲಿ IAS ಆಫೀಸರ್ಸ್ ಆಗಿರಬೇಕು ಅನ್ನೋಂಥದ್ದು. ನನ್ನ ಕೈಲಾಗಲಿಲ್ಲ ಆ ಸಾಧನೆ ಮಾಡೋಕ್ಕೆ, ನನಗೆ ಸಾಕಷ್ಟು ತೊಂದರೆ ಇತ್ತು. ದೇಶದ ಕನಿಷ್ಠ 400 ಜಿಲ್ಲೆಗಳಲ್ಲಿ ನನ್ನ ಸ್ಟೂಡೆಂಟ್ಸ್ IAS ಆಫೀಸರ್ಸ್ ಆಗಿರಬೇಕು. ಯಾವುದೇ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ಗೆ ಹೋದ್ರೆ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಇರಬೇಕು. ಒಂದು ಆಸ್ಪತ್ರೆಗೆ ಹೋದ್ರೆ ನನ್ನ ಸ್ಟೂಡೆಂಟ್ಸ್ ಯಾರಾದರೂ ಡಾಕ್ಟರ್ ಅಂತ ಪರಿಚಯ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಪೊಲಿಟಿಕ್ಸ್ ಇದಕ್ಕೆ ಬಂದಾಗ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಒಬ್ಬ ಟಾಪ್ ಲೀಡರ್ ಆಗ್ತಾನೆ ಅಂತಂದು ಹೇಳಿದ್ರೆ ನನ್ನ ಸ್ಟೂಡೆಂಟ್ಸ್ ಇರಬೇಕು ಅನ್ನೋಂಥದ್ದು ನನ್ನ ಕನಸಾಗಿತ್ತು. ಹಾಗಾಗಿ ನಾನು ಲಕ್ಕನಹಳ್ಳಿಗೆ ಬಂದೆ. ಯಾಕೆ ಅಂತ ಹೇಳಿದ್ರೆ, ಲಕ್ಕನಹಳ್ಳಿ ಸುತ್ತಮುತ್ತ ನನ್ನ ಬಂಧು ಬಳಗ ಜಾಸ್ತಿ. ಮೂರ್ತಿ ಸರ್ ಅವರು ನನ್ನ ರಕ್ತ ಸಂಬಂಧಿಗಳು ಒಂದು ಅರ್ಥದಲ್ಲಿ, ನಿಮ್ಮ ಟ್ಯೂಷನ್ ಮಾಸ್ಟರ್ ಅವರು. ಹಾಗಾಗಿ ನಾನು ಲಕ್ಕನಹಳ್ಳಿನೇ ಆಯ್ಕೆ ಮಾಡ್ಕೊಂಡು ಬಂದೆ. ನನ್ನ ಪುಣ್ಯಕ್ಕೆ ಅದೇ ನೆಕ್ಸ್ಟ್ ಇಯರೇನೆ ಒಂದು ಆರ್ಥಿಕ ಸಮೀಕ್ಷೆ ಆಯಿತು. ಬಹುಶಃ ನಿಮ್ಮೆಲ್ಲರ ಊರಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. ಕರದಾಸರಹಳ್ಳಿ, ಚಿರತಹಳ್ಳಿ, ಬೆಜ್ಜಿಹಳ್ಳಿ, ಏನು ಸುತ್ತಮುತ್ತ ಊರುಗಳಿದೆ, ಆ ಎಲ್ಲ ಊರುಗಳಲ್ಲೂ ಒಂದು ಸಮೀಕ್ಷೆ ಮಾಡಿದ್ವಿ, ಆರ್ಥಿಕ ಸಮೀಕ್ಷೆ ಅಂತಂದೇಳಿ ಕಂದಾಯ ಇಲಾಖೆಯಿಂದ ಆದಂಥದ್ದು. ಆ ಸಮೀಕ್ಷೆ ಮಾಡಿದಾಗ ಕಂಡು ಬಂದಂಥ ವಿಷಯ ಏನು ಅಂತಂದು ಹೇಳಿದ್ರೆ, ಈ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬೆರಳೆಣಿಕೆಯಷ್ಟು ಜನರು ಮಾತ್ರ ಸರ್ಕಾರಿ ನೌಕರಿನಲ್ಲಿದ್ದಾರೆ. ಜಾಸ್ತಿ ಜನ ಓದನ್ನು ಅರ್ಧಕ್ಕೆ ನಿಲ್ಲಿಸ್ಕೊಂಡು ಮನೆ ಬಂದಿದ್ದಾರೆ ಅಂತ. ಆಗ ನನಗನ್ಸಿದ್ದು, ಈ ಮಕ್ಕಳಿಗೆ ಇನ್ನೂ ವಿಶೇಷ ತರಬೇತಿ ಅಗತ್ಯ ಇದೆ ಅಂತ. ಅದನ್ನು ನಾನು ನೇರವಾಗಿ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲಿಲ್ಲ. ಆದರೆ ಪರೋಕ್ಷವಾಗಿ ನನ್ನ ಪಾಠ ಪ್ರವಚನಗಳ ಮೂಲಕ ನಾನು ಅದನ್ನು ನಿಧಾನಕ್ಕೆ ಹೇಳ್ಕೊಳ್ತಾ ಬಂದೆ. ಬಹುಶಃ ನಿಮ್ಗೆ ಗೊತ್ತಿರುತ್ತೆ, ನಾನು ಯಾರನ್ನಾದ್ರೂ ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋದೆ ಅಂತಂದು ಹೇಳಿದ್ರೆ, ಆ ಮಕ್ಕಳಲ್ಲಿ ಏನು ಸಾಮರ್ಥ್ಯ ಇದೆ ಅಂತ ನೋಡಿನೇ ಕರ್ಕೊಂಡು ಹೋಗ್ತಾ ಇದ್ದೆ. ಅಂಥವರಲ್ಲಿ ಒಬ್ಬರು ಮಹೇಶ್ ಡಾಕ್ಟ್ರು. ಬಹುಶಃ ಮಹೇಶಂಗೂ ನಾಗರಾಜನಿಗೂ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ. ನಾನು ಬಂದ ವರ್ಷ ಅವರಿಬ್ಬರನ್ನು ಬರ್ಗೋರ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಂದು ಕ್ವಿಜ್ ಕಾರ್ಯಕ್ರಮ ನಡೀತು. ಅವರಿಬ್ಬರನ್ನೇ ಕರ್ಕೊಂಡು ಹೋದೆ. ಬೇರೆಯವ್ರು ಬಂದು ಕೇಳಿದ್ರು, ನಾನು ಬಂದಿದ್ದೆ ಅವರಿಬ್ಬರನ್ನ ಯಾಕೆ ಕರ್ಕೊಂಡು ಹೋದೆ ಅಂತ. ಇಲ್ಲ ಕಂಡ್ರು, ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾರ್ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಟೀಚರಿಗೆ ಗೊತ್ತಿರುತ್ತೆ. ಯಾಕಂದ್ರೆ 111 ಜನ ಪಾಠ ಎಲ್ಲಿ ಗಮನಿಸ್ತೀಯ. ಹೀಗಾಗಿ ಆದ್ರೂ ಕೂಡ ಏನಂದ್ರೆ, ನಮಗೆ ಹೇಗೆ ಆಗಲಿ ಒಟ್ಟಿಗೆ ವಿದ್ಯಾವಿಹೀನಂ ಪಶು ಸಮಾನಂ ಅಂತ ಒಂದು ಗಾದೆ ಇದೆ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಇಲ್ಲಿ ಪಕ್ಕದಲ್ಲಿ ಹೈಸ್ಕೂಲ್ ಇದೆ, ಎಲ್ಲ ಮೇಂಟೈನ್ ಮಾಡ್ತಾ ಹೀಗೆ ಇರ್ಬೇಕಾದ್ರೆ ಕಾಲೇಜು ಬಂತು. ಕಾಲೇಜ್ ಬಂದಾಗ ಹಾಗಾಗಿ ಸ್ವಲ್ಪ ಸರ್ಕಾರದ ಬಿಲ್ಡಿಂಗ್ ಬಂದು ಮೈರಾಡ್ದಾಗ 2 ಬಿಲ್ಡಿಂಗ್ ಆದ. ಆ 2 ಬಿಲ್ಡಿಂಗ್ನಾಗೆ 8th 9th ಹೀಗೆಲ್ಲ ಕುಂಡಿಸ್ಕೊಂಡು, ಆದ್ರೂ ಕೂಡ ನಾವು ಸೆಕ್ಷನ್ ಮಾಡ್ಕೊಂಡ್ರು ಕೂಡ ಹೊರಗೆ ಕುತ್ಕೋಬೇಕು, ಅಷ್ಟೊಂದು ಸ್ಟ್ರೆಂತ್ ಇದೆ. ಆದ್ರೆ ಕೂಡಿಸಿ ಹೇಗೋ ಮಾಡಿ ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸ ಎಲ್ಲರೂ ಕೂಡ ಕಲೀಲಿ. ಯಾಕೆ ಈ ಹಳ್ಳಿಯ ಸುತ್ತ ಎಲ್ಲ ಮಕ್ಕಳು ಕೂಡ ವಿದ್ಯಾವಂತರಾಗಲಿ ಅಂತಕ್ಕಂಥ ಒಂದು ಆಸೆ ನಮ್ಮಲ್ಲಿತ್ತು. ಅದಕ್ಕಾಗಿಯೇ ಮಕ್ಕಳನ್ನ ಏನಾದ್ರು ಮಾಡಿ ಯಾರೇ ಬರಲಿ, ಯಾರು ಹಿಂದೂ ಕಳಿಸ್ತಿರಲಿಲ್ಲ, ಸೇರಿಸ್ಕೊಡಿ ಅಂತಿದ್ವಿ. ನಾನೇ ಮೊದಲೇ ಹೇಳ್ತಿದ್ದೆ, ಸೇರಿಸ್ಕೊಡಿ ನೋಡ್ಕೊಂಬಣ ಹೆಂಗ ಇದಾಗುತ್ತೆ. ಅವನು ಒಬ್ಬ ಕೇಳ್ಕೊಂಡು ಹೋಗ್ತಾನೆ ಪಾಠನ,
ಯಾರನ್ನೂ ಕಳ್ಸೋದು ಬೇಡ, ಇದರ ಅವ್ನ ಜೀವಮಾನ ಹಾಳಾಗುತ್ತೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಶಾಲೆಗೆ ಅವರಿಗೆಲ್ಲರಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಟ್ಟು ಈಗ 2004-5ನೇ ಸಾಲಿನ ವಿದ್ಯಾರ್ಥಿಗಳನ್ನ ನೋಡಿದಾಗ ಬಹಳಷ್ಟು ಚೆನ್ನಾಗಿ ಎಲ್ಲ ವಿದ್ಯಾವಂತರಾಗಿದ್ದೀರ, ಒಳ್ಳೆಯ ಕೆಲಸಕ್ಕೂ ಹೋಗಿದ್ದೀರ ಹಾಗೂ ಒಳ್ಳೆಯ. ಕೊರಟಗೆರೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ನವೆಂಬರ್ ಮಾತ್ರವೇ ಕನ್ನಡ ರಾಜ್ಯೋತ್ಸವ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣವೂ ಕನ್ನಡ ನಾಡಿನಲ್ಲಿ ದೀಪ ಬೆಳಗುವ ಹಾಗೆ ಕನ್ನಡ ಬೆಳಗುತ್ತಿರಲಿ ಎಂದು ಮುಖ್ಯ ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್ ಹಾಗೂ ಅಧಿಕಾರಿಗಳ ತಂಡ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್ ಅವರು, ಕನ್ನಡ ನಾಡು ಗಂಧದ ಬೀಡು, ಪ್ರಕೃತಿಯ ಸೊಬಗನ್ನ ತನ್ನ ಮಡಿಲಲ್ಲಿ ಜೋಪಾನವಾಗಿ ಕಾಪಾಡುತ್ತಿರುವ ಕನ್ನಡ ನಾಡು ನಮ್ಮ ಹೆಮ್ಮೆಯ ಬೀಡು. ಅನೇಕ ಮಹನೀಯರು ಹುಟ್ಟಿ ಬೆಳೆದ ನಾಡು ನಮ್ಮ ಕನ್ನಡ ನಾಡು. ನಮ್ಮ ಭಾಷೆಗೆ 2000 ವರ್ಷಗಳ ಇತಿಹಾಸವಿದೆ ಎಂದು ಕನ್ನಡವನ್ನ ಹಾಡಿ ಹೊಗಳಿದರು. ನಮ್ಮ ಸಾರ್ವಜನಿಕ ಆಸ್ಪತ್ರೆ ಕೊರಟಗೆರೆಯಲ್ಲಿ ಇಂದು ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ರಾಜ್ಯೋತ್ಸವದ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸಾಕಷ್ಟು ಕನ್ನಡ ರಾಜ್ಯೋತ್ಸವ ಬಗ್ಗೆ ಹೇಳಿದ್ದಾರೆ ವೀರಣ್ಣ ಸರ್. ಅವ್ರಿಗಿನ್ನ ಯಾಕೆಂದ್ರೆ ಅವ್ರು ದಿನ ಬೆಳಗಿದ್ರೆ ಪಾಠ ಮಾಡ್ತಾನೆ ಇರ್ತಾರೆ. ನಾವು ಮೇಲ್ಕೊಂಡು ನಾವೇನೇನು ಅಲ್ಲ, ನಾವು ಮಾತು ನಮಗೆ ಕೆಲಸ ಜಾಸ್ತಿ. ನಾವೇನಕ್ಕೆ ನಮ್ಮ ಮಾತು ಮುಂಗಾಗಿರುತ್ತೆ, ಕೇಳಿಸ್ಕೊಂಡೇ ಇರ್ತೀವಿ. ಬರೀ ಕರ ಚಳಿ ಮೈಕೇನು ಕೊಂಡಲು ಬರೀ ಬರ್ತಾರೆ ಅಷ್ಟೇ ಕೆಲಸ. ಒಬ್ರು ಕೊಂಡ್ರೆ ಯಾವಾಗಿಲ್ಲ ಅಂತ ಕೇಳ್ತಿರತ್ತೆ ವಿಜಯ ಶೆಟ್ಟಿರಲ್ಲಿ. ಹಂಗಾಗಿ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ವಿಜಯಸರು ಕೂಡ, ಬಹಳ ಅನುಭವಿ, ಕನ್ನಡ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ನಾವೊಂದು ಈ ಕಾರ್ಯಕ್ರಮವನ್ನ ನವೆಂಬರ್ಲೇ ಮಾಡ್ಕೊಬೇಕಿತ್ತು. ಆದರೂ ಕೂಡ ನಮ್ಮ ಏನು ಕಾಯಕಲ್ಪ ಆಸ್ಪತ್ರೆಗೆ ಮೌಲ್ಯಮಾಪನ ಇತ್ತು. ಕಾಯಕಲ್ಪದಲ್ಲಿ ಎಲ್ಲ ಅಸಿಸ್ಟೆಂಟ್ ಎಲ್ಲ ಬಿಸಿ ಆಗಿದ್ರು. ಖರ್ಚು ಕೊಡಿಸಿ ಮಾಡೋದು, ಬರ್ಕೊಳ್ಳೋದು, ಟೆನ್ಷನ್ ಬೇಡ ಅಂತೇಳಿ ಬದಲಾಗ್ತೀವಿ. ನಮ್ಮ ಚಿಕ್ಕಬಳ್ಳಾಪುರ ಹೇಳೋದಂಗೆ ನಾವು ಒಂದಕ್ಕೆ ಸೀಮಿತ ಆಗಿರ್ಬೋದು ಅಂತ ಹೇಳಿದ್ರೆ ನಮಗೆ ಇಲ್ಲೊಂದು ಕಡೆ ನಾವು ಡಿಸೆಂಬರ್ಗೆ ಎಳ್ಕೊಂಡ್ಬೇಕು ಅಂತ ಅನಿಸ್ತು. ಡಿಸೆಂಬರ್ ಮುಗಿಯಲ್ಲಿ ಒಳಗಡೆ ಮಾಡ್ತಾ ಇದ್ದೀವಿ. ಆದರೂ ಡಿಸೆಂಬರ್ ನಾವು ಅಷ್ಟೇ ಸೀಮಿತ ಆಗಬಾರ್ದು. ಪ್ರತಿದಿನನೂ ಪ್ರತಿ ಕ್ಷಣ ನಮ್ಮ ಕನ್ನಡದಲ್ಲಿ ನಮ್ಮ ಎದೆಯಲ್ಲಿ ಕನ್ನಡ ಮಾತಾಡ್ತಾ ಇರ್ಬೇಕು. ಕನ್ನಡದ ಬಗ್ಗೆ ಹೇಳ್ಬೇಕಾದ್ರೆ ಈ ಮಾತೃಭಾಷೆ ಅಂತ ಬಹಳ ಒಂಥರ ಬಂದ್ಬಿಟ್ಟು ಬಾಯಿಗೆ ಮಾತಾಡೋಕೆ ಈಸಿ ಆಗ್ತದೆ. ಬೇರೆ ಭಾಷೆ ಮಾತಾಡಲಿಕ್ಕೂ ಕನ್ನಡ ಮಾತಾಡಲಿಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ನಾವೆಲ್ಲರೂ ಸಾಮಾನ್ಯವಾಗಿ ಬೆಂಗಳೂರು ನೋಡ್ತೀವಿ. ನಂತರ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಈರಣ್ಣ, ನಮ್ಮ ಭಾಷೆ ಕಲಿಯುವುದು, ಮಾತನಾಡುವುದು ತುಂಬಾ ಸುಲಭ. ಹದವಾಗಿ ಕಾಯಿಸಿ ಹಾರಿಸಿದ ಹಾಲಿನ ರೀತಿ ನಮ್ಮ ಭಾಷೆ, ಅಷ್ಟು ಸುಮಧುರ ಸುಂದರ ನಮ್ಮ ನಾಡಿನ ಭಾಷೆ ಎಂದು ನಮ್ಮ ಕನ್ನಡ ನಾಡಿನ ಬಗ್ಗೆ ಅನೇಕ ವಿಷಯಗಳನ್ನ ತಿಳಿಸಿದರು. ಒಬ್ಬ ಕವಿ ಹೇಳ್ತಾರೆ, ಕನ್ನಡ ಹೇಗಿದೆ ಅಂತಂದ್ರೆ ಸುಲಿದ ಬಾಳೆಹಣ್ಣಿನ ರೀತಿ. ಬಾಳೆಹಣ್ಣು ಸುಲ್ಕೊಡ್ತಿರೋದು ಅದೇ ಕಷ್ಟವಾದ ವಿಚಾರ ಅಲ್ಲ, ಅದ್ರಲ್ಲಿ ಸುಲಿದ ಬಾಳೆಹಣ್ಣು ಕೊಟ್ರೆ ಎಷ್ಟು ಸುಲಭವಾಗಿ ನಾವು ಅದನ್ನು ತಿನ್ನಬಹುದು. ಹಾಗೆ ನಮ್ಮ ಕನ್ನಡವನ್ನ ಸುಲಭವಾಗಿ ಕಲಿಯಬಹುದು. ಸಿಪ್ಪೆಯನ್ನು ತೆಗೆದಂತ ಕಬ್ಬಿನ ರೀತಿಯಲ್ಲಿ, ಸಿಪ್ಪೆಯನ್ನು ತೆಗೆದಂತ ಕಬ್ಬಿನ ರೀತಿಯಲ್ಲಿ, ಹಾಗೆ ಹದವಾಗಿ ಕಾಯಿಸಿ ಆರಿಸಿದ ಹಾಲಿನಂತೆ ನಮ್ಮ ಕನ್ನಡ. ಹದವಾಗಿ ಕಾಯಿಸಿ ಆರಿಸಿದ ಹಾಲಿನಂತೆ ನಮ್ಮ ಕನ್ನಡ. ಕುವೆಂಪು ಹೇಳ್ತಾರೆ, ಎಂದಾದರೂ ಇರು, ಎಂತಾದರೂ ಇರು, ಎಂತೆಂದಿಗೂ ನೀ ಕನ್ನಡವಾಗಿರು. ಹಾಗೆ ಕುವೆಂಪು ಮತ್ತಿನ್ನೊಂದು ಕಡೆ ಹೇಳ್ತಾರೆ, ಬಾರಿಸು ಕನ್ನಡ ಡಿಂಡಿಗವ, ಓ ಕರ್ನಾಟಕ ಹೃದಯ ಶಿವ. ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಸತ್ತಂತಿಹರನ್ನು ಬಡಿದೆಚ್ಚರಿಸು. ಸತ್ತಂತ ಅಂದ್ರೆ ಪ್ರಾಣ ಹೋಗಿರುವಂತಲ್ಲ, ಸೋಮಾರಿಗಳನ್ನ ಕ್ರಿಯಾಶೀಲರನ್ನಾಗಿ ಮಾಡುತ್ತೆ ನಮ್ಮ ಕನ್ನಡ. ಕ್ರಿಯಾಶೀಲರನ್ನಾಗಿ ಮಾಡಬೇಕು. ಕಚ್ಚಾಡ್ತಕ್ಕಂಥವನ್ನ ಒಗ್ಗಟ್ಟಿನಲ್ಲಿ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಈ ಕನ್ನಡಕ್ಕಿದೆ. ಕವಿರಾಜ ಮಾರ್ಗದಲ್ಲಿ ಕವಿರಾಜ ಮಾರ್ಗಕಾರ ಹೇಳಿದಂತೆ ಆವತ್ತೇ ಎಷ್ಟು ವಿಶಾಲವಾಗಿ ವಿಸ್ತಾರವಾಗಿ ಹರಡಿತು ನಮ್ಮ ಕರ್ನಾಟಕ ಅಂತಂದ್ರೆ, ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿಯವರೆಗೆ ವಿಸ್ತರಿಸಿದ್ದ ಹರಡಿದ್ದ ಇದ್ದಂತಹ ನಾಡಿದು ನಮ್ಮ ಕರ್ನಾಟಕ.
ಎಲ್ಲಿ ಆ ಕನ್ನಡದ ಕೆಲವು ಪ್ರದೇಶಗಳು ಈ ಕಡೆ ಕಾಸರಗೋಡು ಸಮಸ್ಯೆ 3 ರಾಜ್ಯದಲ್ಲಿ ಯಾವ ಭಾಷೆಗೂ ಬರಲಿಲ್ಲ. ಏನ್ ಸಮಸ್ಯೆ ಅಂತಂದ್ರೆ ನಾವು 3 ರಾಜ್ಯದ ಜೊತೆ ನಮ್ಮ ಭಾಷೆ ನಮ್ಮ ಭಾಗಗಳು ಹರಿದು ಹೋಗಿದ್ವು. ನಮ್ಮೆಲ್ಲರಿಗೂ ಗೊತ್ತು, ನಮ್ಮನ್ನ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದ ನಂತರ 47ರಲ್ಲಿ ನಮ್ಮ ಸ್ವತಂತ್ರ ಬಂತು. 47ರಲ್ಲಿ ಸ್ವತಂತ್ರ ಬಂದ್ಮೇಲೆ ಏನು ದೇಶೀಯ ಸಂಸ್ಥಾನವಾಗಿದ್ದಂತ ಮೈಸೂರು ಭಾಗ ಮಾತ್ರ ಕರ್ನಾಟಕ ಅಂತ ಮೈಸೂರು ಸಂಸ್ಥಾನ ಅಂತ ಕರಿತೀವಿ. ಉತ್ತರ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ, ಅದನ್ನ ಹೈದರಾಬಾದ್ ಕರ್ನಾಟಕ ಅಂತೀವಿ. ಬಾಂಬೆ ಪಕ್ಕ ಇದ್ದಿದ್ದನ್ನೆಲ್ಲವನ್ನು ನಾವು ಬಾಂಬೆ ಕರ್ನಾಟಕ ಅಂತ ಕರಿತೀವಿ. ಅಲ್ಲಿ ಮರಾಠಿ, ಇಲ್ಲಿ ಉರ್ದು. ಈ ಕಡೆ ಬಂದ್ರೆ ಮದ್ರಾಸ್ ಭಾಗದ ಜೊತೆ ಕೆಲವು ಪ್ರಾಂತ್ಯಗಳು ಹಚ್ಕೊಂಡಿದ್ವು, ಅವನ್ನ ಮದ್ರಾಸ್ ಕರ್ನಾಟಕ ಅಂತ ಕರೀತೀವಿ. 4 ಕಡೆಯಿಂದಲೂ ಕೂಡ ನಮ್ಮನ್ನ 4 ಭಾಷೆಯವರು ಸುತ್ತುವರೆದಿದ್ದಾರೆ. ಅವರೆಲ್ಲರನ್ನ ಬಿಡಿಸ್ಕೊಂಡು ನಾವು ವಿಶಾಲ ಕರ್ನಾಟಕವನ್ನ ಮಾಡಿದ್ವಿ 1956ರಲ್ಲಿ. 56ರಲ್ಲಿ ಒಂದು ದೊಡ್ಡ ಹೋರಾಟ, ಸ್ವತಂತ್ರಕ್ಕಿಂತಲೂ ನಾವು ಅನ್ಕೋಬೇಕು ಅಂದ್ರೆ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡ್ತಕ್ಕಂಥ ಹೋರಾಟ ಇದೆಯಲ್ಲ, ಆ ಹೋರಾಟಕ್ಕೆ ಸ್ವತಂತ್ರ ಹೋರಾಟಕ್ಕಿಂತಲೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಗಳಿಸ್ತದೆ. ಯಾಕಪ್ಪ ಅಂದ್ರೆ ನಮ್ಗೆ ಗೊತ್ತಿದ್ದಂಗೆ ಮೈಸೂರು ಪ್ರಾಂತ್ಯ ಅಷ್ಟೇ, ಆ ಮೈಸೂರೇ ರಾಜ್ಯ ಆಗಿತ್ತು 56ರಲ್ಲಿ ವಿಶಾಲ ಕರ್ನಾಟಕ ಆಗಿದೆ. ಏನು ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳು, ಮುಂಬೈ ಪ್ರಾಂತ್ಯದಲ್ಲಿದ್ದಂತಹ 2-3 ಜಿಲ್ಲೆಗಳು, ನಂತರ ಮಡ್ರಾಸ್ ಭಾಗದಲ್ಲಿದ್ದಂತಹ ಕೆಲವು ಭಾಗಗಳು, ಇವೆಲ್ಲವನ್ನ ಸೇರಿಸಿ ವಿಶಾಲ ಕರ್ನಾಟಕ ಮಾಡಿದ್ರು. ಆದ್ರೆ ಆ ಪರಿಸ್ಥಿತಿ ಹೈದರಾಬಾದ್ ಕರ್ನಾಟಕ ಜನ ಇವತ್ತು ಕೂಡ ಉರ್ದು ಮಿಶ್ರಿತ ಕನ್ನಡವನ್ನು ಮಾತಾಡ್ತಾರೆ. ಯಾಕಪ್ಪ ಅಂದ್ರೆ ಅವರ ಆಡಳಿತದ ಭಾಷೆಯಲ್ಲಿ ಹಿಂದಿ ಮಿಶ್ರ ಆಗಿತ್ತು. ಆದ್ರೆ ಅವರು ಕನ್ನಡಿಗರಲ್ಲ ಅಂತಲ್ಲ, ತುಂಬಾ ಹೆಚ್ಚಿನದಾಗಿ ಕನ್ನಡ ಬಗ್ಗೆ ದೊಡ್ಡ ಅಭಿಮಾನವನ್ನು ಹೊಂದಿದ್ದಾರೆ. ಅವೆಲ್ಲ ಗೋಜಲುಗಳು ಮತ್ತು ಅವೆಲ್ಲ ಸಮಸ್ಯೆಗಳ ಮಧ್ಯೆ ನಾವು ಇವತ್ತು ಕರ್ನಾಟಕವನ್ನು ಕಟ್ಟಿದ್ದೀವಿ. ಇಡೀ ಭಾರತದಲ್ಲಿಯೇ ಅತ್ಯಂತ ಒಳ್ಳೆಯ ಕನ್ನಡಿಗರಿರ್ತಕ್ಕಂಥ ಸಹೃದಯಿಗಳಿರ್ತಕ್ಕಂಥ ನಾಡಾಗಿ ನಾವು ಕರ್ನಾಟಕವನ್ನು ಇವತ್ತು ಅಭಿವೃದ್ಧಿ ಮಾಡಿದ್ದೀವಿ, ಬಲವರ್ಧನೆ ಮಾಡಿದ್ದೀವಿ. ನಮ್ಮ ನಾಡಿನ ಸಂಸ್ಕೃತಿಯನ್ನ ಸಾರುವ ಹೆಣ್ಣು ಮಕ್ಕಳ ಅಂದಕ್ಕೆ ಚಂದ ಕಾಣುವ ಸೀರೆಯನ್ನುಟ್ಟ ಮಹಿಳಾ ವೈದ್ಯಾಧಿಕಾರಿಗಳು ಕನ್ನಡಾಂಬೆಗೆ ನುಡಿನಮನ ಸಲ್ಲಿಸಿದರು. ಅದರೊಂದಿಗೆ ನಾವೇನೂ ಕಡಿಮೆ ಇಲ್ಲ ಎನ್ನುವಂತೆ ಪುರುಷ ವೈದ್ಯಾಧಿಕಾರಿಗಳು ಕನ್ನಡ ನಾಡಿನ ಶಾಲನ್ನು ಧರಿಸಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಿಕೊಟ್ಟರು. 69ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ವೈದ್ಯಕೀಯ ಹಾಗೂ ಆಸ್ಪತ್ರೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಆಸ್ಪತ್ರೆಯನ್ನ ಸ್ವಚ್ಛತೆಯಿಂದ ತನ್ನ ಮನೆಯಂತೆ ಕಾಪಾಡಿಕೊಂಡು ಬಂದಿರುವ ಸಿಬ್ಬಂದಿಗೂ ಹಾಗೂ ಉತ್ತಮ ಸೇವೆ ಸಲ್ಲಿಸಿ ಇಲ್ಲಿಂದ ಮುಂಬಡ್ತಿ ಹೊಂದಿರುವ ಡಾಕ್ಟರ್ ಮೋಹನ್ ದಾಸ್ ಅವರಿಗೆ ಸನ್ಮಾನಿಸಲಾಯಿತು. ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತಿನ ಕಾಲದಲ್ಲಿ ಬರ್ತಲ್ಲ ಎಲ್ಲ ಅಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತದೆ. ಸೊ ದೇವರು ನಮಗೆ ಕೊಟ್ಟಷ್ಟರಲ್ಲೇ ಸುಖ ಪಡಬೇಕು, ಸಂತೋಷವಾಗಿರ್ಬೇಕು, ಎಲ್ಲ ವಿಚಾರನ ಎಲ್ಲರ ಹತ್ರ ಹಂಚ್ಕೊಂಡ್ರೆ ನಾವು ಆರಾಮಾಗಿ ಒಳ್ಳೆ ಉತ್ತಮ ಜೀವನ ನಡೆಸ್ಬೋದು. ಬಟ್ ನನಗೆ ಇವತ್ತು ಏನು ಖುಷಿ ಅಂತ ಹೇಳಿದ್ರೆ, ಈ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ನನಗೆ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ದು ಅತ್ಯಂತ ಸಂತೋಷ ಪಟ್ಟಂತ ಸಂದರ್ಭ. ಮತ್ತೆ ಮೊದಲನೇ ಕನ್ನಡ ರಾಜ್ಯೋತ್ಸವದಲ್ಲೂ ನಾನು ಹೀಗೆ ಸಿಬ್ಬಂದಿಯಾಗಿ ಭಾಗವಹಿಸಿದ್ದೆ. ಇವತ್ತು ಬೀಳ್ಕೊಡುಗೆ ಬಂದಿದ್ದೀನಿ. 2 ನನಗೆ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಅವಕಾಶ ಕೊಟ್ಟಂತ ನೀವೆಲ್ಲರಿಗೂ ಫಸ್ಟ್ ನಾನು ಕೃತಜ್ಞತೆ ಸಲ್ಲಿಸಬೇಕು. ನಾನು ಎಲ್ರಿಗೂ ಗೊತ್ತಿದ್ದಾಗೆ ನನ್ನ ಅಡ್ಮಿನಿಸ್ಟ್ರೇಟಿವ್ ಸೈಡ್ ಅಲ್ಲಿ ಸೆಕ್ಯೂರಿಟಿ ಸೈಡ್ ಅಲ್ಲಿ ನಾನು ಕಡಿಮೆ ಕೆಲಸ ಮಾಡಿರೋದು. ಸುಮಾರು ವರ್ಷಗಳು ನಾನು ಬರೀ ಅಡ್ಮಿನಿಸ್ಟ್ರೇಷನ್ ಫೀಲ್ಡ್ ಅಲ್ಲಿ ಇದ್ದಾಗಂತ ಸಂದರ್ಭದಲ್ಲಿ ಕಾರಣಾಂತರದಿಂದ ಇಲ್ಲಿಗೆ ಬರ್ಬೇಕಾಯ್ತು. ನಾನು ಕೊರಡಿಗೆನೆ ನೋಡಿ ಹೋದ್ರೆ ಅಲ್ಲಿಗೆ ಹೋಗಾಸ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿ. ಇಲ್ಲೇ ನಾನು ಹೋಗಿ ಏನು ಕ್ಲಿನಿಕಲ್ ಸರ್ವಿಸಸ್ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ಬಟ್ ನಿಮ್ಮೆಲ್ಲರ ಸಹಕಾರದಿಂದ ನಂಗೆ ತುಂಬಾ ಆತಂಕ ಇತ್ತು, ಹೇಗೆ ಟ್ರೀಟ್ ಮಾಡೋದು, ಎಷ್ಟೋ ವರ್ಷ ಆಗೋಗಿದೆ ಪ್ರಾಕ್ಟೀಸ್ ಫಿಕ್ಸು. ಇದು ನಾವು ಆಕ್ಚುಲಿ ಡೀಲ್ ಮಾಡ್ಬೇಕಂತದ್ದು ಮನುಷ್ಯರ ಜೊತೆ, ನಾವು ಪ್ರಾಣ ಇರ್ತಕ್ಕಂಥವ್ರ ಜೊತೆ ನಾವು ಡೀಲ್ ಮಾಡ್ಬೇಕಾಗಿರುತ್ತೆ. ತುಂಬಾ ಭಯ ಇರುತ್ತೆ, ಸುಮಾರು ವರ್ಷ ಬಿಟ್ಬಿಟ್ಟಿರ್ತೀವಲ್ಲ ಕೆಲಸ, ಹಾಗಾಗಿ. ಬಟ್ ನಾಲೆಡ್ಜ್ ಇದ್ರೂ ಭಯ ಅನ್ನೋದು ಬಿಟ್ಬಿಟ್ಟಿರುತ್ತೆ. ಅದನ್ನ ನೀವು ಎಲ್ಲರೂ ಎಷ್ಟು ಸಹಕಾರ ಕೊಡ್ತೀರಿ ಅಂದ್ರೆ, ಎಲ್ಲ ವೈದ್ಯ ಮಿತ್ರರಿರ್ಬೋದು, ನಮ್ಮ ಸ್ಟಾಫ್ ನರ್ಸ್ಗಳಿರ್ಬೋದು, ಲ್ಯಾಬ್ ಟೆಕ್ನಾಲಜಿಸ್ಟ್ಗಳಿರ್ಬೋದು, ನಮ್ಮ ಗ್ರೂಪ್ ಡಿಗಳಿರ್ಬೋದು, ಎಲ್ಲ ನಾನ್ ಕ್ಲಿನಿಕಲ್ ಇರ್ಬೋದು, ಹಾಸ್ಪಿಟಲ್ ಕಚೇರಿ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ನಮಗೆ ತುಂಬಾ ಸಹಕಾರ ಕೊಟ್ರಿ.
ಕೊಟ್ಟು ನನಗೆ ಗೊತ್ತಾಗಿಲ್ಲ, ಹೇಗೆ ಆಲ್ಮೋಸ್ಟ್ 1 ಇಯರ್ ಕಳೆದಲ್ಲಿ ಬಿದ್ದೆ. ಆನಂತರ ಮತ್ತೆ ನಾನು ತುಮಕೂರಿಗೆ ಹೋಗಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವೈದ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ತಾಲೂಕು ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್ ಹಾಗೂ ಆಸ್ಪತ್ರೆಯ ವೈದ್ಯರ ತಂಡದಿಂದ ಬಹುಮಾನ ನೀಡುವ ಮೂಲಕ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ರುದ್ರೇಶ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಈರಣ್ಣ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪುಷ್ಪಲತಾ, ಶಶಿಧರ್, ನವೀನ್, ಪುರುಷೋತ್ತಮ್ ನಾಯಕ್ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಜರಿದ್ದರು. ಚಿಕ್ಕನಾಯಕನಹಳ್ಳಿಯ ಹಂದನಗೆರೆಯ ಸಬ್ಬೇನಹಳ್ಳಿ ತೋಟದ ಮನೆಯ ಬಳಿ ಚೆಕ್ ಡ್ಯಾಂನಲ್ಲಿ ಗೃಹಿಣಿ ಶವ ಪತ್ತೆಯಾಗಿದೆ. ಆಕೆಗೆ ವರದಕ್ಷಿಣೆ ತರುವಂತೆ ಮಾನಸಿಕ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಎಂದು ಮೃತಳ ಕುಟುಂಬಸ್ಥರು ದೂರಿದ್ದು, ಪತಿ ಸೇರಿ ಆತನ ಸಂಬಂಧಿಕರ ವಿರುದ್ಧ ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಗೆರೆ ಹೋಬಳಿಯ ಸಬ್ಬೇನಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ವಾಸಿಸುತ್ತಿದ್ದ ಪೂಜಾ ಮೃತ ದುರ್ದೈವಿ. ಕಳೆದ ಸೋಮವಾರ ತವರು ಮನೆಯಿಂದ ಗಂಡನ ಮನೆಗೆ ತೆರಳಿದ್ದ ಪೂಜಾ ಶುಕ್ರವಾರ ಕಾಣೆಯಾಗಿದ್ದಾಗಿ ಪೂಜಾ ಪತಿ ಓಂಕಾರ ಮೂರ್ತಿ ಹಂದನಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಶನಿವಾರ ಬೆಳಗ್ಗೆ ಚೆಕ್ ಡ್ಯಾಂನಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. 4 ವರ್ಷದ ಹಿಂದೆ ಓಂಕಾರ ಮೂರ್ತಿ ಜೊತೆಗೆ ಮದುವೆಯಾಗಿದ್ದ ಪೂಜಾ ಅವರಿಗೆ 2 ವರ್ಷದ ಗಂಡು ಮಗು ಹಾಗೂ 9 ತಿಂಗಳ ಹೆಣ್ಣು ಮಗು ಇದೆ. ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಸರ್ಕಾರ ಎಲ್ಲ ಬರಬೇಕು, ಅಧಿಕಾರಿಗಳೆಲ್ಲ ಬರಬೇಕು. ಪಂಚಾಯತಿ ಹೋಬ್ಳಿ ಇಲ್ಲಿ ಬರ್ಬೇಕು. ಅವ್ರು ರಾಜಪ್ಪರ ಮನೆ ಮಾಡ್ಕೊಂಡ್ ಬಂದಿದ್ದ ಹುಡುಗಿನ ಇವ್ರು ಬರ್ಬೇಕು ಇಲ್ಲಿಗೆ. ರಾಜಪ್ಪರ್ ಬಂದ್ರೆ ಸೋಮವಾರ ನೈಟ್ 7:30 ಕರ್ಕೊಂಡ್ ಬಂದಿದ್ದಾರೆ. ಬುಧವಾರ ಇಲ್ಲ, 21 ತಾರೀಕಿಲ್ಲ, CC ಕ್ಯಾಮ್ರಾನು ನೋಡ್ತಾ ಇಲ್ಲ. ಏನ್ ಮಾಡ್ತೀಯ? ಬರ್ಲಿ ಅವರು. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಕಾವಲ್ ಮೂಲದ ಪೂಜಾ ಅವರ ಮೃತದೇಹ ಚೆಕ್ ಡ್ಯಾಂನಲ್ಲಿ ಕಂಡು ಬಂದಿದ್ದು ಅನುಮಾನಗಳಿಗೆ ಕಾರಣವಾಗಿದೆ. ಪೂಜಾ ಸಾವಿಗೆ ಆಕೆಯ ಪತಿ ಓಂಕಾರ ಮೂರ್ತಿ, ಚಿಕ್ಕಪ್ಪ ರಾಜಣ್ಣ, ಚಿಕ್ಕಮ್ಮ ಕಮಲಮ್ಮ, ಸಂಬಂಧಿಕರಾದ ಗೋವಿಂದಪ್ಪ, ಭಾರತಿ, ಚಿನ್ನು, ದರ್ಶನ್, ರಾಮಾಂಜನೇಯ ಕಾರಣ ಎಂದು ಪೂಜಾ ತಾಯಿ ರೇಣುಕಮ್ಮ ಹಂದನಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ದುಡ್ಡುಗಳೆಲ್ಲ ತಿನ್ಬಿಟ್ಟು ಸಂಧ್ಯಾ ಥಿಯೇಟರ್ನಲ್ಲಿ ಸಂಭವಿಸಿದ ಕಾಲ್ತುಳಿತ ಖಂಡಿಸಿ ಹೈದರಾಬಾದ್ನಲ್ಲಿರುವ ಅಲ್ಲು ಅರ್ಜುನ್ ಮನೆಗೆ OUJAC ಮುಖಂಡರು ಮುತ್ತಿಗೆ ಹಾಕಿರುವ ಘಟನೆ ನಡೆದಿದೆ. ಮೃತ ಮಹಿಳೆ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಮನೆಯ ಗೋಡೆಗಳನ್ನ ಹತ್ತಿ ಕಲ್ಲು, ಟೊಮೆಟೊ ಎಸೆದರು. ಗೇಟ್ ಒಡೆದು ಒಳನುಗ್ಗಿ ಹೂವಿನ ಕುಂಡ ಧ್ವಂಸಗೊಳಿಸಿದರು. ಈ ವೇಳೆ ನಟನ ಮನೆಯವರು ಯಾರೂ ಹೊರಗೆ ಬರಲಿಲ್ಲ. ಪುಷ್ಪ 2 ಸಿನಿಮಾ ಬಿಡುಗಡೆಯಾದಾಗಿನಿಂದ ತೆಲುಗು ನಟ ಅಲ್ಲು ಅರ್ಜುನ್ಗೆ ಸಂಕಷ್ಟ ಎದುರಾಗುತ್ತಲೇ ಇದೆ. ಚಳಿಗಾಲವಾಗಿರುವುದರಿಂದ ಕಾಶ್ಮೀರದ ಸೊಬಗು ಇಮ್ಮಡಿಗೊಂಡಿದೆ. ಆದರೆ ಶ್ರೀನಗರದ ದಾಲ್ ಸರೋವರ ಹೆಪ್ಪುಗಟ್ಟಿದೆ. -8.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿರುವುದರಿಂದ ನೀರೆಲ್ಲ ಮಂಜುಗಡ್ಡೆಯಾಗಿ ಮಾರ್ಪಟ್ಟಿದೆ. ಹೌಸ್ ಬೋಟ್ಗಳು ಮುಂದೆ ಸಾಗುತ್ತಿಲ್ಲ. ಹಲವೆಡೆ ಪೈಪ್ಗಳಲ್ಲಿ ನೀರು ನಿಂತಿರುವುದರಿಂದ ನೀರು ಪೂರೈಕೆಯಾಗುತ್ತಿಲ್ಲ. ಪ್ರವಾಸಿಗರು ಜಾಗರೂಕತೆಯಿಂದ ಇರುವಂತೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಹೌಸ್ ಬೋಟ್ಗಳು ಮುಂದೆ ಸಾಗುತ್ತಿಲ್ಲ. ಹಲವೆಡೆ ಪೈಪ್ಗಳಲ್ಲಿ ನೀರು ನಿಂತಿರುವುದರಿಂದ ನೀರು ಪೂರೈಕೆಯಾಗುತ್ತಿಲ್ಲ. ಪ್ರವಾಸಿಗರು ಜಾಗರೂಕತೆಯಿಂದ ಇರುವಂತೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ.
ಕುವೈತ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಅತ್ಯುನ್ನತ ಗೌರವ ದಿ ಆರ್ಡರ್ ಆಫ್ ಮುಬಾರಕ್ ಆಲ್ ಕಬೀರ್ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಇದು ಪ್ರಧಾನಿ ಮೋದಿಗೆ ದೇಶವೊಂದು ನೀಡಿದ 20ನೇ ಅಂತಾರಾಷ್ಟ್ರೀಯ ಗೌರವ. ಈ ಪ್ರಶಸ್ತಿ ಕುವೈತ್ನ ನೈಟ್ಹುಡ್ ಆರ್ಡರ್ ಆಗಿದೆ. ಇದನ್ನು ರಾಷ್ಟ್ರದ ಮುಖ್ಯಸ್ಥರು, ವಿದೇಶಿ ಸಾರ್ವಭೌಮರು ಮತ್ತು ವಿದೇಶಿ ರಾಜಮನೆತನದ ಸದಸ್ಯರಿಗೆ ಸ್ನೇಹದ ಸಂಕೇತವಾಗಿ ನೀಡಲಾಗುತ್ತದೆ. ಈ ಹಿಂದೆ ಈ ಪ್ರಶಸ್ತಿಯನ್ನು ಕ್ಲಿಂಟನ್, ಪ್ರಿನ್ಸ್ ಚಾರ್ಲಿ ಮತ್ತು ಜಾರ್ಜ್ ಬುಷ್ ಅವರಿಗೆ ನೀಡಲಾಗಿತ್ತು. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿರುವ ಹಿನ್ನೆಲೆಯಲ್ಲಿ ಇಂದಿನಿಂದ 3 ದಿನ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು, ಕೆಲವೆಡೆ ದಟ್ಟ ಮಂಜು ಇರಲಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿರುವ ಹಿನ್ನೆಲೆಯಲ್ಲಿ ಇಂದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಭಾರತದ 5ನೇ ಪ್ರಧಾನಿಯಾಗಿದ್ದ ದಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಇಂದು. ಅವರ ಸ್ಮರಣಾರ್ಥ ದೇಶದಲ್ಲಿ ಪ್ರತಿ ವರ್ಷ ಡಿಸೆಂಬರ್ 23ರಂದು ರಾಷ್ಟ್ರೀಯ ರೈತ ದಿನ ಆಚರಿಸಲಾಗುತ್ತದೆ. ರೈತರ ಕಲ್ಯಾಣಕ್ಕಾಗಿ ಚರಣ್ ಸಿಂಗ್ ತಂದ ಅನೇಕ ಯೋಜನೆಗಳು ಇಂದಿಗೂ ಜನಪ್ರಿಯ. ಕೃಷಿ ಆರ್ಥಿಕತೆಯ ಮಹತ್ವವನ್ನ ಅರಿತು ದೇಶದ ರೈತರ ಪರಿಸ್ಥಿತಿ ಗುರುತಿಸಿ ಅದಕ್ಕೆ ಪೂರಕ ಹಾಗೂ ಅನ್ನದಾತರ ಪರವಾಗಿಯೇ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಕ್ಕಾಗಿ ಅವರ ನೆನಪಿನಲ್ಲಿ ಈ ದಿನವನ್ನ ಸ್ಮರಿಸಲಾಗುತ್ತದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.